ಬೆಂಗಳೂರಿನಲ್ಲಿ ಆದಂಥ ದರೋಡೆ ವಿಚಾರದಲ್ಲಿ ಈಗಾಗಲೇ ಮೂವರನ್ನು ಅರೆಸ್ಟ್ ಮಾಡಿದ್ರು. ಈಗ ಮತ್ತೆ ಮೂವರನ್ನು ಅರೆಸ್ಟ್ ಮಾಡಿದ್ರು. ಈ ಮೂಲಕವಾಗಿ 7.11 ಕೋಟಿಯಲ್ಲಿ 6.45 ಕೋಟಿ ಜಪ್ತಿಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 7.11 ಕೋಟಿ ರಾಬರಿ ಪ್ರಕರಣ ಏನಿದೆ, ಹೈದರಾಬಾದ್ನಲ್ಲಿ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ. 70 ಲಕ್ಷ ಇತ್ತಂತೆ ಅವರ ಹತ್ರ. ನವೀನ್, ನೆಲ್ಸನ್, ರವಿ ಬಂಧಿತ ಆರೋಪಿಗಳು. ಹೈದರಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ರು ರಾಬರ್ಸ್. ಸೊ ಆರೋಪಿಗಳಿದ್ದಂಥ ಹೋಟೆಲ್ನಲ್ಲಿ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ದುಡ್ಡನ್ನು ಕೂಡ ಹೋಟೆಲ್ನಲ್ಲೇ ಇಟ್ಕೊಂಡಿದ್ರಂತೆ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ವಿಡಿಯೋ ಲಭ್ಯವಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಆ ಬ್ಯಾಗಲ್ಲೇ 70 ಲಕ್ಷ ಇಟ್ಕೊಂಡು ಓಡಾಡ್ತಾ ಇದ್ದಿದ್ದು. ಈ ಪ್ರಕರಣದಲ್ಲಿ ಈಗ ಹೋಟೆಲ್ನ ದೃಶ್ಯ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಬಂಧಿತ ಮೂವರು ಆರೋಪಿಗಳಿಂದ ಹಣ ಸೀಸ್ ಅನ್ನ ಮಾಡಿರೋದು. ಆ ಬ್ಯಾಗ್ ಅನ್ನು ನೋಡ್ತಾ ಇದ್ರು, ಅವ್ರು ಹಾಕೊಂಡಿದ್ರಲ್ಲ, ಅದರಲ್ಲಿ 70 ಲಕ್ಷ ರೂಪಾಯಿ ಇತ್ತಂತೆ. ಅದನ್ನು ರಿಕವರಿ ಮಾಡ್ಕೊಂಡಿದ್ದಾರೆ ಈಗ ಪೊಲೀಸರು. ಸೊ ಆರೋಪಿಗಳನ್ನ ಈಗ ಪೊಲೀಸ್ ಕಸ್ಟಡಿಗೆ ನ್ಯಾಯಮೂರ್ತಿಗಳು ನೀಡಿದ್ದಾರೆ. ಬಾಯ್ಬಿಡಿಸಬೇಕು ವಿಚಾರಣೆಯನ್ನ. 10 ದಿನ ಈಗ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಪ್ರಕರಣದಲ್ಲಿ 6.45 ಕೋಟಿ ಹಣವನ್ನ ಜಪ್ತಿ ಮಾಡಲಾಗಿದೆ. 6 ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ ಈವರೆಗೂ ಕೂಡ. ಸೊ ಇನ್ನೂ ಒಂದಿಬ್ರು ಇರಬೇಕೇನೋ ಅಂತ ಹೇಳ್ತಾ ಇದ್ದಾರೆ. ಇನ್ನು 67 ಲಕ್ಷ ಬಾಕಿ ಇದೆ, ಅದನ್ನು ಕೂಡ ರಿಕವರಿ ಮಾಡಬೇಕಾಗಿದೆ. ಅದಿನ್ನಿಬ್ರು ಯಾರು, ಎಲ್ಲಿದ್ದಾರೆ ಅನ್ನುವಂಥದ್ದು ಹುಡುಕ್ಬೇಕು.